ನಾವು ಇಲ್ಲಿ ಹಿಟ್ಟನ್ನು ಹಾಕೊಂಡಿದ್ದೇವೆ. ನಾವು ಇದಕ್ಕೆ ಇವಾಗ ನೋಡ್ರಿ, ನಾವು ಹಿಟ್ಟು ಹುರ್ಗಡ್ಲೆ ಹಿಟ್ಟು ಪುಡಿ ಮಾಡ್ಕೊಂಡಿದ್ದೇವೆ ನೋಡ್ರಿ. ಹುರ್ಗಡ್ಲೆ ಹಿಟ್ಟು ಇವಾಗ ನಾವು ಹಾಕೊಂಡಾಗಿದೆ. ಇದಕ್ಕೆ ನಾವು ಅಚ್ಚ ಖಾರದ ಪುಡಿ, ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅದು ಜೀರಿಗೆ ಮತ್ತು ಓಂಕಾಳನ್ನು ಹಾಕೊಳ್ಳೋಣ. ನಾವು ಎಲ್ಲವನ್ನು ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ ಎಲ್ಲವನ್ನು ಹಾಕೊಂಡಿದ್ದೆ ನೋಡ್ರಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನೆಲ್ಲ ಹೊಂದ್ಕೊಳ್ಳೋವಂತೆ ನಾವು ಮಿಕ್ಸ್ ಮಾಡೋಣ. ತುಂಬ ರುಚಿಯಾಗಿರುತ್ತೆ ಮತ್ತು ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಇದನ್ನು ನಾವು ಇದೇ ಥರನೇ ಮಾಡ್ತೀವಿ ಮನೆಯಲ್ಲಿ. ನೀವು ಸಹ ಒಂದು ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವಾಗ ರಜಾಕಾಲ ಬರ್ತಾಯಿದೆ ಅಲ್ರಿ, ಮಕ್ಕಳಿಗೆಲ್ಲ ಮನೆಯಲ್ಲಿ ತಿಂಡಿ ಮಾಡ್ಕೊಳ್ಬೋದು. ಇವಾಗ ನಮ್ಮದು ಮಿಕ್ಸು ರೆಡಿ ಆಗಿದೆ. ನಾವು ಈಗ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಎಣ್ಣೆ ಕುದೀತಾ ಇದೆ. ಈಗ ನಾವು ಎಣ್ಣೆಯನ್ನು ಹಾಕೋಣ. ತುಂಬ ಬಿಸಿ. ಈಗ ನಮ್ಮದು ಸ್ವಲ್ಪ ಎಣ್ಣೆ ಕುದೀತಾ ಇದೆ ನೋಡ್ರಿ. ಆವಾಗಲೇ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಹಿಟ್ಟು ನಮಗೆ ನಾವು ಚಕ್ಲಿ ಮಾಡಬೇಕಾದ್ರೆ ಹಗುರವಾಗಿ ಬರ್ತದೆ, ನಮಗೆ ಹಾರ್ಡಾಗಿ ಇರೋದಿಲ್ಲ. ಅದಕ್ಕಾಗಿಯೇ ನಾನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ತುಂಬ ಬೇಗವಾಗುವಂಥದ್ದು. ನಾನೀಗ ಈ ಕಡೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಮತ್ತು ನಾವೀಗ ಈ ಕಡೆ ಹಿಟ್ಟನ್ನು ಸಹ ಕಲಿಸ್ಕೊಳ್ಳೋಣ. ಇವಾಗ ಒಂಚೂರು ಇನ್ನೂ ಬಿಸಿಯಾಗಿದೆ ನಮ್ಮದು. ಇದು ಒಂಚೂರು ಆರಬೇಕಾಗುತ್ತೆ ರೀ. ನಮ್ಮದು ಪ್ಯೂರಿ ನಾವು ರುಬ್ಕೊಂಡಾಗಿದೆ, ಮಿಕ್ಸಿ ಮಾಡ್ಕೊಂಡಾಗಿದೆ. ಇವಾಗ ನೋಡಬೇಕು ನೋಡಿರಿ, ಚೆನ್ನಾಗಿ ನಮ್ಮದು ಪ್ಯೂರಿ ಆಗಿದೆ. ಈಗ ನಾವು ನಮ್ಮದು ಟೊಮೆಟೊ ಪ್ಯೂರಿಯನ್ನು ಈ ಥರ ನಾವು ಹಿಟ್ಟು ಸಾಣಿಸ್ಕೊಂಡಿದ್ದೇವೆ ನೋಡಿರಿ. ಇದರೊಳಗೆ ನಾನು ಇದರೊಳಗೆ ಸಾಣಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು. ನಾನು ಈ ಥರನೇ ಇದನ್ನೆಲ್ಲ ಸಾಣಿಸಿ ಎತ್ತಿಟ್ಕೊತಿದ್ದೀನಿ ನೋಡಿರಿ. ಇದನ್ನೆಲ್ಲ ವೇಸ್ಟ್ ಆಗಿರೋವಂಥದ್ದು ನಾನು ಇದನ್ನು ತೆಗೆದುಬಿಡ್ತೇನೆ. ಈಗ ನೋಡ್ಬೋದು ನಮ್ಮದು ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ನಾವು ಈ ಟೊಮೆಟೊ ಪ್ಯೂರಿನೇ ನಾವು ಇಲ್ಲಿ ಇದಕ್ಕೆ ಹಾಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ನಾನು ಸಣ್ಣದೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಇದಕ್ಕೆ ನಾನಿವಾಗ 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೇನೆ. ಇದಕ್ಕೆ ನಾವು ಹುರ್ಗಡ್ಲೆ ಪುಡಿ ಮಾಡ್ತೀವಿ ನೋಡಿರಿ, ಇದಕ್ಕೆ ಹಾಕೋತಾ ಇದ್ದೇನೆ. ಇದಕ್ಕೆ ಹಾಕೊಂಡು ನಾವು ನೈಸಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ನಮ್ಮದು ಮಿಕ್ಸಿ ಮಾಡ್ಕೊಂಡಾಗಿದೆ. ನೋಡ್ಬೋದು ನಮ್ಮದು ನೈಸಾಗಿ ಪುಡಿಯಾಗಿದೆ. ನಮ್ಮದು ಏನು ತರಿ ಇಲ್ಲ ನೋಡ್ಬೋದು ರೀ, ನೈಸಾಗಿ ಪುಡಿಯಾಗಿದೆ. ನೋಡ್ಬೋದು ನಾವಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ. ಈಗ ನೋಡ್ಬೋದು ನಾನು ಈ ಥರನೇ ಕಲಿಸ್ಕೊಂಡಿದ್ದೀನಿ ನೋಡಿರಿ. ಇದು ಕಲಿಸ್ಕೊಂಡ್ರೆ ಈ ಥರ ನಮಗೆ ಮುಷ್ಟಿ ಒಳಗೆ ಬರಬೇಕು ಹಿಟ್ಟು. ಚೆನ್ನಾಗಿ ಬಿಸಿ ಒಂದು ಸ್ವಲ್ಪ ಇನ್ನೂ ನಮಗೆ ಬಿಸಿನೇ ಇದೆ. ಇದು ಸ್ವಲ್ಪ ಬಿಸಿ ಇದ್ದಿದ್ರೆ ಕಲಿಸ್ಕೊಂಡ್ರೆ ಹಿಟ್ಟು ನಮಗೆ ಚಕ್ಲಿ ಮಾಡಿದಾಗ ಗರಿ ಗರಿ ಆಗಿ ಬರುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಟೊಮೆಟೊ ಪ್ಯೂರಿ ಮಾಡಿಟ್ಟಿದ್ದೆ ನೋಡಿರಿ. ಈ ಟೊಮೆಟೊ ಪ್ಯೂರಿ ಒಳಗೆ ನಾನು ಇದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ನೋಡ್ಬೋದು ಟೊಮೆಟೊ ಪ್ಯೂರಿ ಒಳಗೆ ನಮ್ಮದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ಬೋದು ಇಲ್ಲಿ ನಮ್ಮದು ಹಿಟ್ಟು ಈ ಥರ ನೋಡಿರಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಹಾಕಿದ್ದು 1/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಉಳಿದಿದ್ದೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದು ನೋಡಿರಿ. ತುಂಬ ಒಳ್ಳೆ ಕಲರ್ನು ಬಂದಿದೆ. ಇದು ಒಂಚೂರು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡ್ಬೋದು ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ಸ್ಮೂತಾಗಿ. ನಾನಿವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕಿಲ್ಲ ಮತ್ತು ರವೆನೂ ಹಾಕಿಲ್ಲ. ಈಗ ನೋಡ್ಬೋದು ನೀವು, ನಾನೊಂಚೂರು ನಮ್ಮದು ಚಕ್ಲಿದು ಹೊರಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋತಾ ಇದ್ದೇನೆ ರೀ ಒಳಗಡೆ. ಯಾಕಂದರೆ ಎಣ್ಣೆ ಇರಬಾರ್ದು ಅಂಥೇಳಿ, ಒಳಗೆ ಎಣ್ಣೆ ಏನೂ ಇರೋದಿಲ್ಲ ನೋಡ್ರಿ, ಮತ್ತು ಹಿಟ್ಟು ಹತ್ಕೋಬಾರ್ದು ಅಂಥೇಳಿ ನಾನು ಇದಕ್ಕೆ ಎಣ್ಣೆಯನ್ನು ಈ ಥರ ಹಚ್ತಾ ಇದ್ದೇನೆ. ನಾನಿದು ಸ್ಟಾರ್ದೆ ಹಾಕ್ತಾಯಿದ್ದೇನೆ. ನೋಡ್ಬೋದು ತುಂಬ ಈಸಿ ಆಗುವಂಥದ್ದು ಮತ್ತು ಸುಲಭವಾಗಂಥ ಒಂದು ಚಕ್ಲಿದು, ಮತ್ತು ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ನೋಡ್ಬೋದು ನಾನು ಈ ಥರನೇ ಉಳ್ಳೆಗಳನ್ನು ಮಾಡ್ಕೊಂಡು ಹಾಕೋತಾ ಇದ್ದೇನೆ.
ಇವಾಗ ನಮ್ಮದು ಇದು ಆಗಿದೆ. ನಾನು ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಾನಿವಾಗ ಚಕ್ಲಿನ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ನಾನು ಚಕ್ಲಿಯನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ನಮ್ಮದು ಚಕ್ಲಿ ಚೆನ್ನಾಗಿ ಬರ್ತಾಯಿದೆ. ಎಲ್ಲಿಯೂ ನಮ್ಮದು ಒಡೆಯೋದಿಲ್ಲ. ತುಂಬ ಚೆನ್ನಾಗಿ ಈ ಥರ ಬರ್ತಾಯಿದೆ ನೋಡ್ಬೋದು. ಈಗ ನೀವು ನೋಡ್ಬೋದು ನಾನು ಚಕ್ಲಿಯನ್ನು ಈ ಥರನೇ ಹಾಕ್ಕೊಂಡಿದ್ದೇನೆ. ನೋಡ್ಬೋದು ರೀ, ತುಂಬ ಈಸಿಯಾಗಿ ಮಾಡುವಂತಹ ಚಕ್ಲಿ. ನಾವು ಹಿಟ್ಟು ಮತ್ತು ರವೆ ಹಾಕ್ಲಿಕ್ಕಂದ್ರೂ ಇಷ್ಟು ಚೆನ್ನಾಗಿ ನಮಗೂ ಈ ಥರ ಬಂದಿದೆ. ನೋಡಿರಿ, ನಾವು ಇಲ್ಲಿ ಎಣ್ಣೆ ಕಾಯಿಸೋಕ್ಕಿಟ್ಟಿದ್ದೆವು. ಸ್ವಲ್ಪನೇ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ನಮ್ಮದು ಎಣ್ಣೆ ಬಿಸಿ ಆಗಿದೆ. ನಾನಿವಾಗ ಚಕ್ಲಿ ನಾವು ಮಾಡ್ಕೊಂಡಿಟ್ಕೊಂಡಿದ್ದು ಇದಕ್ಕೆ ಹಾಕೋತಾ ಇದ್ದೇನೆ. ನೋಡಿರಿ, ನಾವು ಚಕ್ಲಿಯನ್ನು ಹಾಕ್ತಾಯಿದ್ದೇವೆ. ನೀವು ನೋಡ್ಬೋದು ನಮ್ಮದು ಚಕ್ಲಿ ಬೇಯ್ತಾ ಇದೆ. ನಾನು ಫಸ್ಟ್ ಹಾಕಿದ್ದೆ ನೋಡಿರಿ, ಅದನ್ನು ಚಕ್ಲಿ ಬಿಡಿಸ್ಕೊತಾ ಇದ್ದೀನಿ. ನೋಡ್ಬೋದು ನಮ್ಮದು ಚಕ್ಲಿ ಎಲ್ಲೂ ಒಡೆದೇ ಇಲ್ಲ ಮತ್ತು ಬಿಟ್ಕೊಂಡೂ ಇಲ್ಲ. ನೋಡ್ಬೋದು ನಮ್ಮದು ಈ ಥರನೇ ಗರಿ ಗರಿಯಾಗಿ. ನಾನು ಸೋಡಾನೂ ಹಾಕೇ ಇಲ್ಲ ಮತ್ತು ತುಂಬ ಖಾರನೂ ಹಾಕಿಲ್ಲ. ಯಾಕಂದರೆ ಮಕ್ಕಳೆಲ್ಲ ತಿಂತಾರೆ ನೋಡಿರಿ, ಜಾಸ್ತಿ ಖಾರ ಹಾಕಿದ್ರೂ ಚೆನ್ನಾಗಾಗೋದಿಲ್ಲ. ಹಾಗಾಗಿ ನಾನು ಇದನ್ನು ಸಿಂಪಲ್ ಆದಂಥ ಒಂದು ಸಾಮಗ್ರಿ ಹಾಕಿ ಒಳ್ಳೆ ಒಂದು ಟೇಸ್ಟ್ ಆದಂಥ ಚಕ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಚಕ್ಲಿ ಇವಾಗ ರೆಡಿ ಆಗಿದೆ. ನಮ್ಮದು ಎಣ್ಣೆ ಒಳಗೆ ಫ್ರೈ ಆಗೋದು ಮತ್ತು ಬಬಲ್ಸ್ ಬರೋದೆಲ್ಲ ಕಡಿಮೆ ಆಗಿದೆ. ನೋಡ್ಬೋದು ನೀವು. ನಾನು ಇವಾಗ ಇದನ್ನು ತೆಗಿತಾ ಇದ್ದೇನೆ. ನೋಡ್ಬೋದು ರೀ, ಎಷ್ಟು ಚೆನ್ನಾಗಿ ನಮ್ಮದು ಚಕ್ಲಿ ಆಗಿದೆ. ತುಂಬ ನಾನು ಹಾಕಲಿಲ್ಲ. ತುಂಬ ಚೆನ್ನಾಗಿ ಮತ್ತು ಟೇಸ್ಟಿಯಾದಂಥ ಒಂದು ಚಕ್ಲಿ. ಈಸಿಯಾಗಿ ಮನೆಯಲ್ಲೇ ಒಂದು 10ರಿಂದ 15 ನಿಮಿಷದ ಒಳಗೆ ನಿಮಗೆ ಒಳ್ಳೆಯ ಒಂದು ಚಕ್ಲಿ ರೆಡಿ ಆಗುತ್ತೆ. ನೋಡ್ಬೋದು ನಮ್ಮದು. ನೀವು ನೋಡ್ಬೋದು ನಮ್ಮದು ಚಕ್ಲಿ ರೆಡಿ ಆಗಿದೆ. ನಾನು ಒಂದೂವರೆ ಕಪ್ನಲ್ಲಿ ಇಷ್ಟೊಂದು ಚಕ್ಲಿ ಮಾಡಿದ್ದೇನೆ. ನೀವು ನೋಡ್ಬೋದು. ಮತ್ತು ಇದು ತುಂಬ ಗರಿ ಗರಿಯಾಗಿಯೂ ಇರುತ್ತೆ. ತುಂಬ ನಿಮಗೆ ಟೈಮ್ನು ತೊಗೊಳ್ಳೋದಿಲ್ಲ. ಬೇಗವಾಗಿ ಮತ್ತು ಈಸಿಯಾಗಿ ಮಾಡುವಂಥ ಒಂದು ಚಕ್ಲಿ ಇದಾಗಿದೆ. ನಾನೆಲ್ಲ ಎಣ್ಣೆನಲ್ಲೇ ಕಲಿಸ್ಕೊಂಡಿದ್ದೇನೆ ಹಿಟ್ಟನ್ನು. ನೀವು ಬೇಕಿದ್ದರೆ ತುಪ್ಪ ಮತ್ತು ಬೆಣ್ಣೆಯನ್ನು ಸಹ ಯೂಸ್ ಮಾಡ್ಬೋದು. ನೋಡ್ಬೋದು ನಾನು ನಿಮಗೆ ಒಡೆದು ತೋರಿಸ್ತಾ ಇದ್ದೇನೆ. ನೋಡಿರಿ, ನಮ್ಮದು ಚಕ್ಲಿ ಈ ಥರನೇ ಚೆನ್ನಾಗಿ ಗರಿ ಗರಿಯಾಗಿ ಆಗಿದೆ ಮತ್ತು ಇದು ಒಡ್ಕೊಂಡಿಲ್ಲ. ನೀವು ನೋಡ್ಬೋದು ನಾನು ಎಷ್ಟು ದೊಡ್ಡ ದೊಡ್ಡ ಚಕ್ಲಿ ಮಾಡಿದ್ದೇನೆ. ನೋಡ್ಬೋದು ಇಷ್ಟಿಷ್ಟು ದೊಡ್ಡ ದೊಡ್ಡ ಚಕ್ಲಿ ಎಲ್ಲ ನಮಗೆ ಎಲ್ಲಿ ನಮಗೆ ಬಿಟ್ಕೊಂಡಿಲ್ಲ. ಮತ್ತು ನಾವು ಇದ್ರ ಮೇಲೆ ಹಾಕಿಬಿಟ್ಟು ನೋಡ್ಬೋದು ನೀವು. ತುಂಬ ದೊಡ್ಡ ದೊಡ್ಡ ಚಕ್ಲಿ ನೀವು ಮಾಡ್ಬೋದು. ಯಾಕಂದರೆ ಸಣ್ಣ ಸಣ್ಣ ಚಕ್ಲಿಗೆ ತುಂಬ ಟೈಮ್ ಹಿಡಿಯುತ್ತೆ ಅಂತಂದರೆ ನೀವು ಈ ಥರ ದೊಡ್ಡ ದೊಡ್ಡ ಚಕ್ಲಿಗಳು ಮಾಡ್ಕೋಬೋದು. ನೋಡ್ಬೋದು ನಾನು ತುಂಬ ದೊಡ್ಡ ದೊಡ್ಡ ಚಕ್ಲಿಗಳನ್ನು ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.